ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಅಯೂಬ್ ಖಾನ್ ಎಂಬವ ಸಾಧು ವೇಷ ಹಾಕಿಕೊಂಡು ಹೋಗಿದ್ನ. ಆತ ಟೆರರಿಸ್ಟ್ ಆಗಿದ್ನ. ಕುಂಭಮೇಳವನ್ನು ಸ್ಫೋಟಿಸುವ ಮಹಾ ಉದ್ದೇಶವನ್ನು ಆತ ಹೊಂದಿದ್ನ. ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರ. ಈ ಬಗೆಯ ಪ್ರಶ್ನೆ ಹುಟ್ಟುಕೊಳ್ಳುವುದಕ್ಕೆ ಕಾರಣ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹರಿದಾಡ್ತಾ ಇದೆ. ಇಬ್ಬರು ಪೊಲೀಸರು ಆ ಕಡೆ ಈ ಕಡೆ ನಿಂತು ಓರ್ವ ಸಾಧುವಿನ ಕೈಯನ್ನು ಹಗ್ಗದಿಂದ ಕಟ್ಟಿ ಕರ್ಕೊಂಡು ಹೋಗುತ್ತಿರುವ ಚಿತ್ರವದು. ಇದನ್ನು ಅನೇಕರು ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದರಲ್ಲಿ ರಜನಿಕಾಂತ್ ಪುಷ್ಪಲ ಎಂಬವ ಕೂಡ ಒಬ್ಬ. ಆತನ ಪೋಸ್ಟ್ ಹೀಗಿದೆ: ಅಯೂಬ್ ಖಾನ್ ಎಂಬವ ಸಾಧು ವೇಷದಲ್ಲಿ ನಮ್ಮ ಸಾಧುಗಳೊಂದಿಗೆ ಬೆರೆತು ಅತಿ ದೊಡ್ಡ ದುಷ್ಕೃತ್ಯ ನಡೆಸಲು ಸಂಚು ಮಾಡಿದ್ದ. ದೈವಕೃಪೆಯಿಂದ ನಮ್ಮ ಸಾಧುಗಳು ಆ ಉಗ್ರವಾದಿಯ ನಡವಳಿಕೆಯನ್ನು ಗಮನಿಸಿ ಪೊಲೀಸರಿಗೆ ಹಿಡಿದುಕೊಟ್ಟರು ಎಂದು ಆತ ಬರೆದುಕೊಂಡಿದ್ದಾನೆ. ಮಾತ್ರವಲ್ಲ, ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಾಡಿನಲ್ಲಿ ಬಾಳಿ ಬದುಕಿ ಕೊನೆಯಲ್ಲಿ ನಮಗೂ ನಮ್ಮ ಸಹೋದರ ಸಹೋದರಿಯರಿಗೂ ಹಾಗೂ ನಮ್ಮ ಧರ್ಮಕ್ಕೂ ಬೆಂಕಿ ಇಟ್ಟು ಸಂತೋಷಪಡುವ ಈ ತರಹದ ದೇಶದ್ರೋಹಿಗಳನ್ನು ಗುಂಡಿಟ್ಟು ಕೊಲ್ಲಬೇಕಾದ ಕಾನೂನು ಬರಲೇಬೇಕು ಎಂದು ಆತ ಬರೆದುಕೊಂಡಿದ್ದಾನೆ. ಇದೇ ಪೋಸ್ಟನ್ನು ಅನೇಕರು ಫೇಸ್ಬುಕ್, ಎಕ್ಸ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಇದು ಸುಳ್ಳು ಸುದ್ದಿ. ಈ ಸುದ್ದಿಯ ಬೆನ್ನಟ್ಟಿ ಸತ್ಯ ಶೋಧನೆಗೆ ಹೋದ ತಂಡಕ್ಕೆ ಬೇರೆಯದೇ ಆದ ಮಾಹಿತಿ ಸಿಕ್ಕಿದೆ. ವಿಷಯ ಏನಂದರೆ, ಮಹಾಕುಂಭಮೇಳ ನಡೆಯುತ್ತಿರುವ ಸ್ಥಳದಿಂದ ಪೊಲೀಸರು ಓರ್ವನನ್ನು ಬಂಧಿಸಿದ್ದು ನಿಜ. ಆರಂಭದಲ್ಲಿ ಆತ ತನ್ನ ಹೆಸರನ್ನು ಆಯುಷ್ ಎಂದು ಹೇಳಿಕೊಂಡಿದ್ದ. ಆದರೆ ಪೊಲೀಸರು ವಿಚಾರಣೆ ನಡೆಸಿದಾಗ ತನ್ನ ಹೆಸರು ಅಯೂಬ್ ಎಂದು ಸ್ಪಷ್ಟಪಡಿಸಿದ್ದಾನೆ. ಮಾತ್ರವಲ್ಲ, ಪೊಲೀಸರು ಆತನ ಬಗ್ಗೆ ವಿವರಣೆಯನ್ನೂ ಕೊಟ್ಟಿದ್ದಾರೆ. ಈತ ಡ್ರಗ್ ಅಡಿಕ್ಟ್ ಆಗಿದ್ದು ಯಾವುದೇ ಪೂರ್ವ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಭಯೋತ್ಪಾದಕ ದಾಳಿ ನಡೆಸುವ ಬಗ್ಗೆ ಯಾವ ಆಧಾರವೂ ಇಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇದು ಫ್ಯಾಕ್ಟ್ ಚೆಕ್ ಮೂಲಕ ತಿಳಿದು ಬಂದ ಮಾಹಿತಿ. ಹಾಗಿದ್ರೆ ಈ ಚಿತ್ರ ಯಾವುದು? ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿರುವ ಈ ಚಿತ್ರ ಯಾವುದು, ಎಲ್ಲಿಯದು ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಬರಬಹುದು. ನಿಜವಾಗಿ ಈ ಚಿತ್ರವೇ ಫೇಕ್. AI ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾದ ಫೇಕ್ ಚಿತ್ರ ಇದು. ಮುಸ್ಲಿಮರನ್ನು ಕುಂಭಮೇಳದ ವಿರೋಧಿಗಳಂತೆ ಮತ್ತು ಸಾಧು ಸಂತರನ್ನು ಸಾಯಿಸುವುದಕ್ಕಾಗಿ ಹವಣಿಸ್ತಾ ಇರುವಂತೆ ಬಿಂಬಿಸುವ ಸಂಚಿನ ಭಾಗವಾಗಿ ಈ ಸುದ್ದಿಯನ್ನು ಸೃಷ್ಟಿಸಲಾಗಿದೆ ಎನ್ನುವುದು ಇದೀಗ ಗೊತ್ತಾಗಿದೆ. ಆದ್ದರಿಂದ ಯಾರು ಈ ಸುದ್ದಿಯನ್ನು ಮೊದಲಾಗಿ ತಯಾರಿಸಿದ್ದರೋ ಅವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ವಿಭಜನವಾದಿ ಸುದ್ದಿ ತಯಾರಕರಿಗೆ ಎಚ್ಚರಿಕೆ ನೀಡಬೇಕು ಎಂದು ಸನ್ಮಾರ್ಗ ನ್ಯೂಸ್ ಆಗ್ರಹಿಸುತ್ತದೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.